ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಗೊಜ್ಜು ಇಲ್ಲ ಟೊಮೊಟೊ ಖಾರ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಾಮೂಲಿ ಟೊಮೊಟೊ ಗೊಜ್ಜು ಮಾಡ್ತೀವಿಲ್ಲ, ಆ ರೀತಿ ಅಂತೂ ಇರೋದೇ ಇಲ್ಲ ಇದು. ಇದಕ್ಕೆ ಟೊಮೊಟೊ ಖಾರ ಅಂತ ಕೂಡ ಹೇಳ್ತಾರೆ. ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ರುಬ್ಬಕ್ಕೆ ಹಾಕೋಬೇಕು. ನಾನಿಲ್ಲಿ 3 ಟೊಮೊಟೊನ ತಗೊಂಡಿದ್ದೀನಿ. ಬೇಯಿಸಿ ಇದರ ಸಿಪ್ಪೆಯನ್ನು ತೆಗೆದು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈಗ ತಣ್ಣಗಾಗಕ್ಕೆ ಬಿಡಬೇಕು. ಮಿಕ್ಸಿ ಜಾರಿಗೆ ಹಾಕಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕು. ನಾನಿಲ್ಲಿ ಒಂದು ಜಾರಿಗೆ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದಂತಹ ಟೊಮೊಟೊನ ಹಾಕ್ತಾಯಿದ್ದೀನಿ. ಮತ್ತು 5 ರಿಂದ 6 ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಮತ್ತು 2 ಗುಂಟ್ನೂರು ಮೆಣಸಿನ್ಕಾಯಿ. ನೀವು ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ 2 ಹಾಕ್ಕೊತಿದ್ದೀನಿ. ನೆಕ್ಸ್ಟು ಹುಣಸೆ ಹುಳಿ ನೋಡ್ಕೊಂಡು ಹಾಕೊಳ್ಳಿ. ಒಂದೊಂದು ಟೊಮೊಟೊ ಹುಳಿ ಇರುತ್ತೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕಿರೋದು. ಇದಿಷ್ಟು ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಚೆನ್ನಾಗೆ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಮಾಡೋಣ ಬನ್ನಿ. ನೀರು ಎಂತ ಹಾಕ್ದಲೇ ರುಬ್ಕೊಂಡಿರೋದು. ನೀರೆಂತ ಹಾಕೋದೆಂತ ಬೇಡ, ಅದೇ ಟೊಮೊಟೊಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅಷ್ಟೇ ಸಾಕು, ಅದೇ ಸಾಕು ಟೊಮೊಟೊ. ಮತ್ತು ನೀರೆಂತ ಹಾಕೋದು ಬೇಡ ಅಂತ ಹಾಗೆ ರುಬ್ಕೊಳ್ಳೋದು. ನೆಕ್ಸ್ಟ್ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಶೇಂಗಾ ಎಣ್ಣೆ ಆದರೂ ಆಯಿತು, ಇಲ್ಲ ಅಡುಗೆಗೆ ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನಾದರೂ ಆಯಿತು. 2 ಸ್ಪೂನಿನಷ್ಟು ಹಾಕಿ. ಕೊಬ್ಬರಿ ಎಣ್ಣೆ ಹಾಕಿದ್ರೂ ಚೆನ್ನಾಗಾಗುತ್ತೆ. ನಂತರ ಇದಕ್ಕೆ ಸಾಸಿವೆ, ನಂತರ ಚಿಕ್ಕದಾಗಿ ತುಂಡು ಮಾಡಿದಂಥ ಕರಿಬೇವು, ಇದಾದ ಮೇಲೆ ರುಬ್ಬಿದಂತಹ ಮಿಶ್ರಣ ಹಾಕಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಬೇಕು. ಇದನ್ನು 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ನಿಮಗೆ ಇದು ಸ್ವಲ್ಪ ದಪ್ಪ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು. ಇದು ಭಾರಿ ಚಂದ ಇರುತ್ತೆ. ಅನ್ನದೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ. 1 ತಟ್ಟೆ ಅನ್ನ ತಿನ್ನೋರು 2 ತಟ್ಟೆ ತಿಂತಾರೆ, 1 ಬೌಲ್ ಅನ್ನ ತಿನ್ನೋರು 2 ಬೌಲ್ ಅನ್ನ ತಿಂತಾರೆ. ಭಾರಿ ರುಚಿಕರವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗ್ತದೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಮತ್ತು ಮನೇಲಿರೋರಿಗೂ ಸಹ ಖುಷಿಯಾಗಿ ತಿಂತಾರೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಖಾರ ಅಂತ. ರೊಟ್ಟಿಯೊಂದಿಗೆ, ಚಪಾತಿಯೊಂದಿಗೆ, ಅನ್ನದೊಂದಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.